ಗಂಡ ರಾಕೇಶ್ ಒಂದು ಸಣ್ಣ ಕೆಲಸ ಮಾಡ್ಕೊಂಡಿರ್ತಾನೆ. ಸಂಬಳನೂ ಅಷ್ಟಕ್ಕಷ್ಟೇ ಇರುತ್ತೆ. ಇದರಿಂದಾಗಿ ಸೀಮಾಗೆ ಮನೆಯಲ್ಲಿ ಹಣದ ಕಾರಣದಿಂದಾಗಿ ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡಬೇಕಾಗ್ತಿರುತ್ತೆ. ಸೀಮಾ ಪ್ರೆಗ್ನೆಂಟ್ ಇರ್ತಾಳೆ. ಆಗ ಅವಳ ಗಂಡ ರಾಕೇಶ್ ಹೇಳ್ತಾನೆ, ಸೀಮಾ, ನೀನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿಂದ ನಮ್ಮ ಖರ್ಚು ಡಬಲ್ ಆಗಿದೆ. ನಿನ್ನ ಆಸ್ಪತ್ರೆ ವಿಸಿಟು, ಆ ಮೆಡಿಸಿನ್ನು, ಫುಡ್ಡು, ಅದು ಇದು ಅಂತ ಸ್ವಲ್ಪ ಖರ್ಚಾಗ್ತಿದ್ಯಾ. ನನಗೆ ಬರೋದು ನೋಡಿದ್ರೆ ಕಡಿಮೆ ಸಂಬಳ. ಇಷ್ಟು ಕಡಿಮೆ ಸಂಬಳದಲ್ಲಿ ಇಷ್ಟೆಲ್ಲ ಖರ್ಚನ್ನ ಹೇಗೆ ಮ್ಯಾನೇಜ್ ಮಾಡಲಿ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ನೀವೇನು ಚಿಂತೆ ಮಾಡಬೇಡಿ, ಇದಕ್ಕೆಲ್ಲ ನಾನೊಂದು ಯೋಚನೆ ಮಾಡಿದ್ದೀನಿ. ನನ್ನ ಡೆಲಿವರಿ ಆಗೋವರೆಗೂ ನಾವು ನಮ್ಮ ತವ್ರ ಮನೆಗೆ ಹೋಗೋಣ. ಹೇಗೂ ಅಣ್ಣ ಅತ್ತಿಗೆ ಇದ್ದಾರೆ, ಅವರೆಲ್ಲ ನೋಡ್ಕೋತಾರೆ. ಆಗ ನಮ್ಮ ಖರ್ಚು ಕಡಿಮೆ ಆಗುತ್ತಲ್ವಾ? ಹಾಂ, ಇದನ್ನ ನೀನು ಸರಿಯಾಗಿ ಯೋಚನೆ ಮಾಡಿದ್ಯಾ. ಇಲ್ಲಾಂದರೆ ಇಷ್ಟು ಸಂಬಳದಲ್ಲಿ ಇಷ್ಟೆಲ್ಲ ಖರ್ಚನ್ನ ನಿಭಾಯಿಸೋದು ನನಗಂತೂ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಸೀಮಾ ತನ್ನ ಗಂಡನ ಕಷ್ಟನ ಅರ್ಥ ಮಾಡ್ಕೋತಾಳೆ, ಆದರೆ ತನ್ನ ಅಣ್ಣನ ಕಷ್ಟನ ಅರ್ಥ ಮಾಡ್ಕೊಳ್ಳಲ್ಲ. ಹಿಂದೆ ಮುಂದೆ ಯೋಚನೆ ಮಾಡದೆ ಗಂಡನ ಕರ್ಕೊಂಡು ಸೀದಾ ತವ್ರ ಮನೆಗೆ ಬರ್ತಾಳೆ. ಅರೆ ಸೀಮಾ, ರಾಕೇಶ್, ಏನಿದು ಸರ್ಪ್ರೈಸ್? ಮೊದಲೇ ಹೇಳೋದಲ್ವಾ? ನಿಮ್ಮ ಅಣ್ಣನಾದ್ರೂ ನಿಮ್ಮನ್ನ ಕರ್ಕೊಂಬರಕ್ಕೆ ಸ್ಟೇಷನಿಗೆ ಬರ್ತಿದ್ರು. ಅದಕ್ಕೆ ನಾವು ಬರ್ತಾ ಇದ್ದೀವಿ ಅಂತ ಮೊದಲೇ ಹೇಳಿದ್ರೆ ಸರ್ಪ್ರೈಸ್ ಹೇಗಾಗ್ತಿತ್ತು? ನಿಮ್ಮ ಮುಖದಲ್ಲಿ ಇಷ್ಟೊಂದು ಖುಷಿ ನೋಡಕ್ಕೆ ಹೇಗೆ ಸಿಕ್ತಿತ್ತು? ಅದೇನೇ ಇರಲಿ, ನೀವಿಬ್ರು ಬಂದಿದ್ದು ನಂಗಂತೂ ತುಂಬ ಖುಷಿ ಆಯಿತು. ಈ ಸಲ ಏನಾದರೂ ನೀವು ಒಂದೆರಡೇ ದಿನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಬಿಡಲ್ಲ, ಒಂದು ಸ್ವಲ್ಪ ದಿನ ಇಲ್ಲಿದ್ದೇ ಹೋಗಬೇಕು. ನೀವೇನು ಆ ಥರ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ನಾದಿನಿ ಈ ಸಲ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ, ನಿಮ್ಮ ಜೊತೆನೇ ಇರ್ತಾಳೆ. ಅದು ಬರೋಬ್ಬರಿ 9 ತಿಂಗಳು ಇರ್ತಾಳೆ. ಯಾಕಂದರೆ ನಿಮ್ಮ ನಾದಿನಿ ಪ್ರೆಗ್ನೆಂಟು, ಅಂದರೆ ನೀವು ಅತ್ತೆ ಆಗ್ತಿದ್ದೀರಾ. ಈಗ ನೀವೇ ನಿಮ್ಮ ನಾದಿನಿ ಜೊತೆಗೆ ಅವಳಿಗೆ ಹುಟ್ಟೋ ಮಗುನೂ ಕೇರ್ ಮಾಡಬೇಕು. ಹೌದಾ? ನಿಜವಾಗ್ಲೂ ತುಂಬ ಖುಷಿ ಆಯಿತು ಸೀಮಾ, ಒಳ್ಳೆ ಸಿಹಿ ಸುದ್ದಿ ಕೊಟ್ಟಿದ್ಯಾ. ಸರಿ, ನೀವಿಬ್ರು ಒಳಗಡೆ ಹೋಗಿ ರೆಸ್ಟ್ ಮಾಡ್ತೀರಿ. ನಾನು ನಿಮಗೆ ಟೀ ಮಾಡಿ ತಿಂಡಿ ತಗೊಂಡು ಬರ್ತೀನಿ. ಅಮ್ಮ ಮನೇಲಿಲ್ವಾ? ಅತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಿಮ್ಮಣ್ಣ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ನಾನು ಅವರಿಗೆ ಫೋನ್ ಮಾಡಿ ಹೇಳ್ತೀನಿ, ಇಷ್ಟು ದೊಡ್ಡ ಗುಡ್ ನ್ಯೂಸ್ ಇದೆ, ಮತ್ತು ಈಗಲೇ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ತುಂಬ ಖುಷಿ ಆಗ್ತಾರೆ. ಸರಿ ಅದಕ್ಕೆ, ಹಾಗಾದರೆ ನಾವೊಂದು ಸ್ವಲ್ಪ ಒಳಗಡೆ ಹೋಗಿ ರೆಸ್ಟ್ ಮಾಡ್ತೀವಿ. ಸರಿ. ರಾಧಿಕಾಗೆ ತನ್ನ ನಾದಿನಿ 9 ತಿಂಗಳು ಇಲ್ಲೇ ಇರಕ್ಕೆ ಬಂದಿದ್ದಾಳೆ ಅಂತ ಗೊತ್ತಾಗ್ತಿದ್ದಾಗೆ ಸ್ವಲ್ಪ ಯೋಚನೆ ಆಗುತ್ತೆ. ಯಾಕಂದರೆ ಅವರ ಮನೆ ಆರ್ಥಿಕ ಪರಿಸ್ಥಿತಿ ಕೂಡ ಅಷ್ಟು ಚೆನ್ನಾಗಿರಲ್ಲ. ಆದರೂ ಅವಳು ನಾದಿನಿಗೆ ಏನೂ ಹೇಳಲ್ಲ. ಅವಳ ಖುಷಿ ನೋಡಿ ತಾನು ಖುಷಿ ಪಡ್ತಾಳೆ. ದೇವಸ್ಥಾನಕ್ಕೆ ಹೋದ ಶಾರದಾ ಮನೆಗೆ ಬರ್ತಿದ್ದ ಹಾಗೆ ತನ್ನ ಮಗಳು ಅಳಿಯ ಮನೆಗೆ ಬಂದಿರೋದನ್ನ ನೋಡಿ ತುಂಬ ಖುಷಿ ಪಡ್ತಾಳೆ. ಅದರಲ್ಲೂ ಮಗಳು ತಾಯಿ ಆಗ್ತಿದ್ದಾಳೆ ಅಂತ ಕೇಳ್ತಿದ್ದ ಹಾಗೆ ಅವಳ ಖುಷಿಗಂತೂ ಮಿತಿನೇ ಇರಲ್ಲ. ಏನು ಸೀಮಾ, ನಾನು ಅಜ್ಜಿ ಆಗ್ತಿದ್ದೀನ ಅಲ್ವೇ? ಈ ವಿಷಯನ ಈಗ ಹೇಳ್ತಾ ಇದೆಯಾ? ಯಾವಾಗ ನಿನಗೆ ಗೊತ್ತಾಯ್ತೋ ಅವಾಗಲೇ ನಮಗೆ ಈ ವಿಷಯ ಹೇಳುತ್ತಾನೆ. ನೀನು ಹೇಳಿದ್ದಿದ್ರೆ ನಾನೇನು ಬಂದು ನಿನ್ನನ್ನು ಇಲ್ಲಿ ಕರ್ಕೊಂಡು ಬರ್ತಿದ್ದೆ. ಅಮ್ಮ, ಅಷ್ಟು ಈಸಿಯಾಗಿ ಗುಡ್ ನ್ಯೂಸ್ ಹೇಳ್ಬಿಡಕ್ಕಾಗತ್ತಾ? ಅಷ್ಟಕ್ಕೂ ನೀನು ನನ್ನನ್ನು ಕರ್ಕೊಂಡು ಬರಕ್ಕೆ ಬರ್ತಿದ್ದೆ ಅಂತೀಯಲ್ವಾ? ನೋಡಿ, ಇವಾಗ ನೀನು ಕರ್ಕೊಂಡು ಬರೋಕ್ಕೂ ಮೊದಲು ನಾನೇ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ನಿನ್ನ ಜೀವನದಲ್ಲಿ ಮೊದಲನೇ ಸಲ ಕಣೆ ನೀನು ಒಳ್ಳೆ ಕೆಲಸ ಮಾಡಿರೋದು. ಸರಿ ಸರಿ, ನಾನು ಈಗಲೇ ನಿಮ್ಮ ಅಣ್ಣನಿಗೆ ಫೋನ್ ಮಾಡಿ ನಿನಗೋಸ್ಕರ ಹಣ್ಣು ಹಂಪಲು ಒಳ್ಳೊಳ್ಳೆ ತರಕಾರಿ ಆಮೇಲೆ ಡ್ರೈ ಫ್ರೂಟ್ಸು ಎಲ್ಲ ಥರ ಕೇಳ್ತೀನಿ. ಯಾಕಂದರೆ ಇನ್ಮೇಲೆ ಮಾಮೂಲಿ ಮಾಡೋ ಥರ ಅಡುಗೆ ಮಾಡೋಕ್ಕಾಗಲ್ಲ, ನಿನಗೋಸ್ಕರ ಒಳ್ಳೊಳ್ಳೆ ಅಡುಗೆನೇ ಮಾಡಬೇಕಾಗುತ್ತೆ. ನನ್ನ ಮಗಳಿಗೆ ಮೊದಲನೇ ಮಗು ಆಗ್ತಿದೆ, ಮತ್ತು ನಿನ್ನನ್ನು ಎಷ್ಟು ಕಾಳಜಿ ಮಾಡಿದ್ರೂ ಕಡಿಮೆ ಅಲ್ವಾ? ತಡಿ, ಈಗಲೇ ನಿಮ್ಮ ಅಣ್ಣಂಗೆ ಫೋನ್ ಮಾಡ್ತೀನಿ. ಅತ್ತೆ, ನೀವೇನು ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಈಗಾಗಲೇ ಅವ್ರಿಗೆ ಫೋನ್ ಮಾಡಿ ಈ ಗುಡ್ ನ್ಯೂಸ್ನು ಹೇಳಿದ್ದೀನಿ, ಏನೇನು ತರಬೇಕು ಅಂತಲೂ ಎಲ್ಲ ಹೇಳಿದ್ದೀನಿ. ಅವ್ರು ತುಂಬ ಖುಷಿಪಟ್ಟರು. ಅಷ್ಟೊತ್ತಿಗೆ ಮನೋಜ್ ಕೂಡ ತಂಗಿಗೋಸ್ಕರ ಹಣ್ಣು ತರಕಾರಿ ಡ್ರೈ ಫ್ರೂಟ್ಸು ಸ್ವೀಟು ಎಲ್ಲ ತಗೊಂಡು ಬರ್ತಾನೆ. ಬಂದವನೇ ಮೊದಲು ಮನೆಯವರೆಲ್ರಿಗೂ ಸ್ವೀಟ್ ಕೊಡ್ತಾನೆ. ಮನೇಲಿ ಇಷ್ಟು ದೊಡ್ಡ ಗುಡ್ ನ್ಯೂಸ್ ಇದೆ, ನೀವೆಲ್ಲ ಸುಮ್ಮನೆ ಕೂತಿದ್ದೀರಲ್ಲ, ತಗೊಳ್ಳಿ ಸ್ವೀಟ್ ತಿನ್ನಿ. ಮನೆಯವರಿಗಷ್ಟೇ ಸ್ವೀಟ್ ಕೊಡ್ತೀಯೋ ಇಲ್ಲ ಫ್ರೆಂಡ್ಸು ಸಂಬಂಧಿಕರು ಎಲ್ಲರಿಗೂ ಕೊಡ್ತೀಯೋ? ಅಮ್ಮ, ನಾನು ಈಗಾಗಲೇ ನನ್ನ ಫ್ರೆಂಡ್ಸು ಮತ್ತು ಯಾರ್ಯಾರು ಸಿಗ್ತಾರೋ ಎಲ್ಲರಿಗೂ ಸ್ವೀಟ್ ಕೊಟ್ಟೇ ಬಂದಿದ್ದೀನಿ. ಅಣ್ಣ, ನನಗೀಗ ಸ್ವೀಟ್ ಬೇಡ. ನನಗೆ ಯಾಕೋ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ. ಅದಕ್ಕೆ ನನಗೆ ಯಾಕೋ ಖಾರವಾಗಿ ಏನಾದರೂ ತಿಂಡಿ ತಿನ್ನಬೇಕು ಅಂತ ಆಸೆ ಆಗ್ತಿದೆ. ಏನಾದರೂ ಮಾಡಿಕೊಡಿ. ಅದಕ್ಕೆ ಸ್ವೀಟ್ ನೋಡಿದ್ರೆ ನನಗೆ ವಾಕರ್ಗೆ ಬಂದಾಗ್ತಿದೆ. ಅದಕ್ಕೆ ನಂಗೆ ಸ್ವೀಟ್ ಬೇಡ. ಸರಿ ಸೀಮಾ, ಏನಾದರೂ ಮಾಡಿಕೊಡ್ತೀನಿ ತಗೋ. ಹಾಗೆ ಅಣ್ಣ, ನನ್ನ ಮೆಡಿಸಿನ್ಸ್ ಎಲ್ಲ ಖಾಲಿಯಾಗಿ ಹೋಗಿದೆ. ಅದಕ್ಕೆ ನೀನು ಈಗಲೇ ಹೋಗಿ ನನಗೆ ಬೇಕಾಗಿರೋ ಮೆಡಿಸಿನ್ಸ್ ತಂದು ಕೊಡೋಣ. ಈಗಲೇನಾ? ಸೀಮಾ, ನಾಳೆ ಬೆಳಿಗ್ಗೆ ತಂದು ಕೊಡ್ತೀನಿ ತಗೋ. ನನಗೆ ತರಕ್ಕೆ ಹೋದ್ರೂ ಅಂಗಡಿಗಳೆಲ್ಲ ಮುಚ್ಚಿರ್ತವೆ. ಈಗಾಗಲೇ ಲೇಟ್ ಆಗಿದೆ ಅಲ್ವಾ? ಅಣ್ಣ, ನಿನಗೆ ತರಕ್ಕೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅಂತ ನೇರವಾಗಿ ಹೇಳು. ಸುಮ್ಮನೆ ಏನೇನೋ ಕಾರಣ ಯಾಕೆ ಕೊಡ್ತಿದ್ಯಾ? ಅಲ್ಲಣ್ಣ, ಬೇರೆ ಅಂಗಡಿ ಎಲ್ಲ ಕ್ಲೋಸ್ ಆಗ್ಬೋದು, ಆದರೆ ಮೆಡಿಕಲ್ ಶಾಪ್ಗಳು ಇಷ್ಟು ಬೇಗ ಕ್ಲೋಸ್ ಆಗ್ತಾವ? ರೀ, ಇನ್ನೂ 11 ಗಂಟೆ ಅಷ್ಟೇ ಅಲ್ವಾ? ಇಲ್ಲೇ ಹತ್ರದಲ್ಲೇ ಮೆಡಿಕಲ್ ಶಾಪ್ ಯಾವುದಾದ್ರೂ ಓಪನ್ ಇರುತ್ತಾ ನೋಡಿ. ಇನ್ ಕೇಸ್ ಓಪನ್ ಇಲ್ಲ ಕ್ಲೋಸ್ ಇತ್ತು ಅಂದರೆ ಮುಂದೆ ಹೋಗಿ ಬೇರೆ ಯಾವುದಾದ್ರೂ ಮೆಡಿಕಲ್ ಶಾಪಲ್ಲಿ ತಗೊಳ್ಳಿ. ಯಾವುದಾದ್ರೂ ಒಂದು ಮೆಡಿಕಲ್ ಶಾಪ್ ಅಂತೂ ಓಪನ್ ಇದ್ದೇ ಇರುತ್ತಲ್ವಾ? ಸೀಮಾಗಿ ಈ ಟೈಮಲ್ಲಿ ಮೆಡಿಸಿನ್ಸ್ ತುಂಬ ಇಂಪಾರ್ಟೆಂಟ್ ಅಲ್ವಾ? ಅವ್ಳು ಟೈಮಿಗೆ ಸರಿಯಾಗಿ ಮೆಡಿಸಿನ್ಸ್ ತೊಗೊಳ್ಳೇಬೇಕು, ಸ್ಕಿಪ್ ಮಾಡೋಕ್ಕಾಗಲ್ಲ ಅಲ್ವಾ? ಅರ್ಥ ಮಾಡ್ಕೊಳ್ರಿ. ತಗೊಂಬನ್ನಿ ಹೋಗಿ.
ಸರಿ ಆಯಿತು ಕಣೆ, ತೊಗೊಂಬರ್ತೀನಿ. ಸೀಮಾ, ಅದು ಯಾವ್ಯಾವ ಮೆಡಿಸಿನ್ಸ್ ಅಂತ ಒಂದು ಸ್ವಲ್ಪ ಬರ್ದು ಕೊಡು, ನಾನು ತೊಗೊಂಬರ್ತೀನಿ. ಮೊದಲು ನಾನು ಹೋಗಿ ಮೆಡಿಸಿನ್ಸ್ ತಂದುಬಿಡ್ತೀನಿ, ಆಮೇಲೆ ನಾನು ಊಟ ಮಾಡ್ತೀನಿ. ಮನೋಜ್ ರಾತ್ರಿ 11 ಗಂಟೆ ಮೇಲೆ ಹೋಗಿ ತಂಗಿಗೆ ಮೆಡಿಸಿನ್ಸ್ ತರ್ತಾನೆ. ಅಷ್ಟರ ಮೇಲೆ ತಾನು ಊಟ ಮಾಡ್ತಾನೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಮನೋಜ್ ತನ್ನ ಮನೆ ಖರ್ಚಿನ ಜೊತೆ ತನ್ನ ತಂಗಿ ಖರ್ಚುನು ಒಬ್ಬನೇ ನಿಭಾಯಿಸ್ತಾ ಇರ್ತಾನೆ. ಅದಕ್ಕೆ ಇವತ್ತು ಊಟಕ್ಕೆ ಏನು ಮಾಡ್ತಿದ್ದೀರಾ? ಏನಿಲ್ಲ ಸೀಮಾ, ಚಪಾತಿ, ಒಂದು ಸ್ವಲ್ಪ ದಾಲ್ ಮಾಡ್ತೀನಿ, ರೈಸ್ ಮಾಡ್ತೀನಿ. ನಿನ್ಗೇನಾದರೂ ಬೇರೆ ತಿನ್ನಬೇಕು ಅನ್ಸಿದ್ರೆ ಹೇಳು, ನಾನು ನಿನಗೆ ಸಪ್ರೇಟಾಗಿ ಮಾಡ್ಕೊಡ್ತೀನಿ. ಅಂತೂ ಇಂತೂ ನಿನಗೆ ಏನು ತಿನ್ನಬೇಕು ಅಂತ ಕೇಳಿದ್ರಲ್ವಾ, ನಾನೆಲ್ಲೋ ನನಗೇನು ಬೇಕು ಅಂತ ನೀವು ಕೇಳೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಅಯ್ಯೋ ಹಾಗೆಲ್ಲ ಏನಿಲ್ಲ ಸೀಮಾ, ಅದೇನಂದರೆ ಮನೇಲಿ ಕೆಲಸ ಜಾಸ್ತಿ ನೋಡು, ಕೆಲಸದಲ್ಲೇ ಎಷ್ಟು ಬ್ಯುಸಿ ಆಗಿಬಿಟ್ಟಿರ್ತೀನಿ ಅಂದರೆ ಬೇರೆ ಯಾವುದ್ರ ಕಡೆ ಗಮನ ಕೊಡೋಕ್ಕೆ ಆಗಲ್ಲ ನನಗೆ. ನನಗೂ ಅರ್ಥ ಆಗುತ್ತೆ ಬಿಡಿ. ಅದಕ್ಕೆ ಡಾಕ್ಟ್ರು ನನಗೆ ರೆಸ್ಟ್ ಮಾಡಬೇಕು, ಏನು ಕೆಲಸ ಮಾಡಬಾರ್ದು ಅಂತ ಹೇಳ್ದೆ ಹೋಗಿದ್ದಿದ್ರೆ ನಾನು ನಿಮಗೆ ಮನೆ ಕೆಲಸದಲ್ಲಿ ಹೆಲ್ಪ್ ಮಾಡ್ತಿದ್ದೆ. ಅದು ಹಾಗಿರಲಿ. ಅದಕ್ಕೆ ಇವತ್ತು ನೀವು ಮನೇಲಿ ಏನು ಅಡುಗೆನೇ ಮಾಡೋಕ್ಕೆ ಹೋಗಬೇಡಿ. ನನಗೆ ಹೊರಗಡೆದು ಏನಾದರೂ ಒಳ್ಳೆ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನೀವು ಅಣ್ಣನಿಗೆ ಫೋನ್ ಮಾಡಿ ಹೊರಗಡೆಯಿಂದ ಊಟಕ್ಕೆ ಏನಾದರೂ ಒಳ್ಳೊಳ್ಳೆ ಐಟಮ್ಸ್ ತೊಗೊಂಡು ಬರೋಕ್ಕೆ ಹೇಳಿ. ಅದು ಸೀಮಾ, ಈ ತಿಂಗಳು ಸ್ವಲ್ಪ ಜಾಸ್ತಿನೇ ಖರ್ಚಾಗಿದೆ. ಹಾಗಾಗಿ ಒಂದು ಕೆಲಸ ಮಾಡೋಣ, ಮನೇಲಿ ಮಿಕ್ಕವ್ರಿಗೆಲ್ಲರಿಗೂ ನಾನೇ ಏನಾದರೂ ಅಡುಗೆ ಮಾಡ್ತೀನಿ, ನಿನಗೆ ಮಾತ್ರ ಹೊರಗಡೆಯಿಂದ ಪಾರ್ಸಲ್ ತರಿಸ್ಕೊಡ್ತೀನಿ, ಸರಿನಾ? ಏನದಕ್ಕೆ ಹೀಗೆ ಹೇಳ್ತಿದ್ದೀರಾ? ಒಂದಿನ ಎಲ್ಲರಿಗೂ ಹೊರಗಡೆಯಿಂದ ಪಾರ್ಸಲ್ ತಂದುಬಿಟ್ರೆ ಅಣ್ಣ ಏನು ಬಡವ ಆಗಿ ಹೋಗ್ಬಿಡ್ತಾನ? ಈ ಮನೇಲಿ ಬರೀ ನಾನೊಬ್ಳೇ ಅಲ್ಲ, ನನ್ನ ಜೊತೆ ನನ್ನ ಗಂಡನೂ ಇಲ್ಲೇ ಇರ್ತಾ ಇದ್ದಾರೆ. ಅದನ್ನು ಮರಿಬೇಡಿ. ನನ್ನ ಗಂಡ ಏನು ಹೇಳಲ್ಲ ಕೇಳಲ್ಲ ಅಂದ ಮಾತ್ರಕ್ಕೆ ನೀವುಗಳು ನಿಮಗೆ ಮನ್ಸಿಗೆ ಬಂದಿದ್ದ ಅಡುಗೆನ ಮಾಡಿ ಅವ್ರಿಗೆ ತಿನ್ನಿಸ್ಬೋದು ಅಂತ ಅನ್ಕೊಂಡಿದ್ದೀರಾ? ಯಾರ್ದಾದ್ರೂ ಮನೇಲಿ ಅಳಿಯ ಇದ್ದಾರೆ ಅಂದಾಗ ಮನೇಲಿ ಎಷ್ಟು ಸ್ಪೆಷಲ್ ಆಗಿ ಅಡುಗೆ ಮಾಡ್ತಿರ್ತಾರೆ. ಆದರೆ ಇಲ್ಲಿ ಬರೀ ಅವರಿಗೆ ಆ ಚಪಾತಿ, ದಾಲು, ರೈಸ್ ತಿನ್ನೋ ಹಣೆ ಬರ. ನೀವೇ ಯೋಚನೆ ಮಾಡಿ. ಅದಕ್ಕೆ ನಾನು ಹೊರಗಡೆ ರೆಸ್ಟೋರೆಂಟಿಂದ ತಂದಿರೋ ಚೆನ್ನಾಗಿರೋ ಊಟ ಮಾಡಿ ನನ್ನ ಗಂಡ ಮನೇಲಿ ಮಾಡಿರೋ ಆ ದಾಲು, ಚಪಾತಿ ತಿಂದರೆ ಏನು ಚೆನ್ನಾಗಿರುತ್ತೆ? ನೀವೇ ಯೋಚನೆ ಮಾಡಿ ಒಂದು ಸ್ವಲ್ಪ. ನೀವು ಹೇಳ್ತಿರೋದು ಸರಿ ಅನ್ಸುತ್ತಾ ಅಂತ. ಸೀಮಾ ಮಾತಿಂದ ರಾಧಿಕಾಗೆ ಬೇಜಾರಾಗುತ್ತೆ. ಆದರೂ ಅವಳು ಏನು ಹೇಳ್ದೆ ಸುಮ್ಮನಾಗ್ತಾಳೆ. ಅದನ್ನು ಅಲ್ಲಿಗೆ ಬಿಟ್ಬಿಟ್ಟು ತನ್ನ ಗಂಡನಿಗೆ ಫೋನ್ ಮಾಡಿ ಎಲ್ರಿಗೂ ಹೊರಗಡೆಯಿಂದನೇ ಊಟ ತರೋಕೆ ಹೇಳ್ತಾಳೆ. ಮನೋಜ್ ರಾತ್ರಿ ಎಲ್ಲರಿಗೂ ಹೊರಗಡೆಯಿಂದ ಊಟ ತರ್ತಾನೆ. ಎಲ್ಲರೂ ಊಟ ಮಾಡೋಕೆ ಕೂತಿರ್ತಾರೆ. ಅಲ್ಲ ಬಾಬಾ, ಹೊರಗಡೆಯಿಂದ ಊಟ ಏನೋ ತಂದಿದ್ದೀರಾ, ಆದರೆ ರೋಟಿಗೆ ಈ ಆಲೂಗಡ್ಡೆದೇನೋ ಗ್ರೇವಿ ತಂದಿದ್ದೀರಲ್ಲ, ಯಾವುದಾದ್ರೂ ಪನ್ನೀರು, ಕಾಜು ಇಂಥದ್ದು ಒಳ್ಳೆ ಕಾಸ್ಟ್ಲಿದು ತುಂಬ ಚೆನ್ನಾಗಿರೋದು ಯಾವುದನ್ನ ಗ್ರೇವಿ ತರೋಕ್ಕಾಗಿಲ್ವಾ ನಿಮಗೆ? ಇಲ್ಲ ಭಾವ, ಅದು ಯಾರಿಗೆ ಏನು ಬೇಕು ಅಂತ ಏನು ಸರಿಯಾಗಿ ಹೇಳಿರಲಿಲ್ವಲ್ಲ, ಹಾಗಾಗಿ ನಂಗೆ ಏನು ತೊಗೋಬೇಕು ಅಂತ ಗೊತ್ತಾಗಲಿಲ್ಲ. ಆ ಟೈಮಿಗೆ ನನಗೆ ಏನು ಅನ್ನಿಸ್ತೋ ಅದನ್ನು ತೊಗೊಂಡು ಬಂದೆ. ಹೋಗಲಿ ಬಿಡಿ ಭಾವ, ಇದೊಂದು ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಿಮಗೆ ಯಾವ ಥರದ್ದು ಗ್ರೇವಿ ಇಷ್ಟ ಆಗುತ್ತೆ ಅಂತ ನೀವು ಹೇಳಿದ್ದೀರಲ್ವಾ, ಮುಂದಿನ ಸಲ ತರಬೇಕಿದ್ರೆ ನಾನು ಅಂಥದ್ದೇ ತರ್ತೀನಿ. ಅದು ಸರಿ ಮನು, ನಾಳೆ ಸೀಮಂದು ಸ್ಕ್ಯಾನಿಂಗ್ ಇದೆ ಕಣ. ಆಮೇಲೆ ಡಾಕ್ಟ್ರ್ ಫೀಸು ಇರುತ್ತೆ, ಅದೆಲ್ಲದಕ್ಕೂ ಸ್ವಲ್ಪ ಹಣ ಬೇಕಿತ್ತಲ್ಲೋ. ಹೌದಾ, ಎಷ್ಟು ಹಣ ಬೇಕಾಗುತ್ತೆ? ಅಂದಾಜು ಒಂದು 3-3.5 ಸಾವಿರ ಆಗ್ಬೋದು. ಒಟ್ಟು 4-4.5 ಸಾವಿರ ಕೊಟ್ಟಿರಪ್ಪ. 1,000 ರೂಪಾಯಿ ಎಕ್ಸ್ಟ್ರಾನೇ ಇರಲಿ. ಅಷ್ಟೇ ಅಂತ ಹಿಂಗೆ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಅಲ್ಲಿ ಹೋದ್ಮೇಲೆ ಡಾಕ್ಟ್ರು ಮತ್ತೆ ಬೇರೆ ಮೆಡಿಸಿನ್ ಅದು ಇದು ಬರ್ಕೊಟ್ರು ಅಂದರೆ ಎಕ್ಸ್ಟ್ರಾ ಬೇಕಾಗುತ್ತಲ್ವಾ? ಅಮ್ಮ, 4-4.5 ಸಾವಿರ? ಅದು ಬೆಳಿಗ್ಗೆ ಅಷ್ಟರೊಳಗೆ ಕೊಡಬೇಕಾ? ಹೌದು ಕಣೋ. ಅಲ್ಲ, ನೀನು ಯಾಕೆ ಈ ಥರ ಮುಖ ಇಟ್ಕೊಂಡಿದ್ಯಾ? ನನಗೆ ಅದು ಅರ್ಥ ಆಗ್ತಿಲ್ಲ. ಅಲ್ಲಮ್ಮ, ನಿನಗೆ ಗೊತ್ತಲ್ವಾ? ರೀ, ನೀವು ಒಳ್ಳೆ ಅತ್ತೆ. ನಿಮ್ಮ ಹತ್ರ 4.5 ಸಾವಿರ ಅಲ್ಲ, 4.5 ಲಕ್ಷ ಕೇಳಿರೋ ಥರ ಗಾಬರಿ ಆಗ್ತಿದ್ದೀರಾ. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ. ಬೆಳಗ್ಗೆ ಅಷ್ಟೊತ್ತಿಗೆ ನಿಮ್ಮ ಕೈಯಲ್ಲಿ 4.5 ಸಾವಿರ ಇರುತ್ತೆ. ಸೀಮಾ ಪ್ರೆಗ್ನೆಂಟ್ ಇದ್ದಾಳೆ. ಈ ಪರಿಸ್ಥಿತಿಯಲ್ಲಿ ಅವಳಿಲ್ಲಿರೋವಾಗ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ನೀವೇನು ಯೋಚನೆ ಮಾಡಬೇಡಿ. ಹೀಗೆ ಸೀಮಾ ಮತ್ತು ಅವಳ ಗಂಡನ ಎಲ್ಲ ಖರ್ಚನ್ನು ಅಣ್ಣ ಅತ್ತಿಗೆನೇ ನೋಡ್ಕೊಳ್ತಾ ಇರ್ತಾರೆ. ಹೀಗಿದ್ದು ಸೀಮಾ ಮಾತ್ರ ಅಣ್ಣ ಅತ್ತಿಗೆಗೆ ಒಂಥರ ಮಾತಾಡೋದನ್ನ ಬಿಡ್ತಾ ಇರಲ್ಲ. ಪ್ರತಿಯೊಂದು ವಿಷಯಕ್ಕೂ ಸಣ್ಣ ಪುಟ್ಟದಕ್ಕೂ ಅಣ್ಣನ ಹತ್ರನೇ ದುಡ್ಡಿಸ್ಕೊಳ್ತಾ ಇರ್ತಾಳೆ. ಊಟ ಎಲ್ಲ ಆದ ನಂತರ, ರಾಧಿಕಾ, ಬೆಳಿಗ್ಗೆ ಅಷ್ಟೊತ್ತಿಗೆ 4-4.5 ಸಾವಿರ ರೂಪಾಯಿ ಕೊಡ್ತೀನಿ ಅಂತ ನೀನು ಹೇಳೋ ಅವಶ್ಯಕತೆ ಏನಿತ್ತು? ನಿನಗೆ ಗೊತ್ತಲ್ವಾ, ಮಂತ್ ಎಂಡ್ ನಡೀತಾ ಇದೆ. ಈ ಟೈಮಲ್ಲಿ ನನ್ನ ಹತ್ರ ಹಣ ಎಲ್ಲಿರುತ್ತೆ? ಅದರಲ್ಲೂ ಮನೇಲಿ ಇವಾಗ ಖರ್ಚು ಕೂಡ ಜಾಸ್ತಿ. ಮಂತ್ ಮಿಡಲಲ್ಲೇ ಹಣ ಇರೋದಿಲ್ಲ. ನನ್ನ ಹತ್ರ ಅಂತೂ ಏನು ಹಣ ಉಳಿದಿಲ್ಲ ರಾಧಿಕಾ. ಮನೆ ಬಾಡಿಗೆನೂ ಎಷ್ಟು ಕಷ್ಟಪಟ್ಟು ಕಟ್ತಾ ಇದ್ದೀವಿ, ಸೇವಿಂಗ್ಸ್ ಎಲ್ಲ ತೆಗೆದು ಕಟ್ತಾ ಇದ್ದೀವಿ ಅಂತ ನಿನಗೆ ಗೊತ್ತು. ಮನೇಲಿ ಖರ್ಚು ಜಾಸ್ತಿ ಆಗಿರೋದ್ರಿಂದ ಅಂಥದ್ರಲ್ಲಿ ಬೆಳಿಗ್ಗೆ ಅಷ್ಟೊತ್ತಿಗೆ 4.5 ಸಾವಿರ ಕೊಡ್ತೀನಿ ಅಂತ ಹೇಳಿದೆಯಲ್ಲ, ನಾನು ಹೇಗೆ ಕೊಡಲಿ ಇವಾಗ? ರೀ, ನಮ್ಮ ಕಷ್ಟ ಏನೇ ಇರಲಿ, ಸೀಮಾ ಈಗ ಪ್ರೆಗ್ನೆಂಟು. ಅವಳೀಗ ಇಲ್ಲಿ ಬಂದಿದ್ದಾಳೆ ಅಂದಾಗ ಅವಳೆಲ್ಲ ಖರ್ಚು ನೋಡ್ಕೊಳ್ಳೋದು, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಹತ್ರ ಹಣ ಏನು ಉಳಿದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನು ಯಾಕೆ ಹಾಗೆ ಹೇಳಿದೆ ಅಂದರೆ, ನನ್ನ ಹತ್ರ ನಾನು ತುಂಬ ಸಮಯದಿಂದ ನೀವು ಖರ್ಚಿಗೆ ಕೊಟ್ಟಿರೋ ದುಡ್ಡಲ್ಲಿ ಸ್ವಲ್ಪ ಉಳಿಸಿ ಇಟ್ಟಿರೋ ಸ್ವಲ್ಪ ಹಣ ಇದೆ. ಅದನ್ನೇ ತೆಗೆದು ಅವರಿಗೆ ಬೆಳಗ್ಗೆ ಕೊಟ್ಟರಾಯ್ತು ಅಂತ ಯೋಚನೆ ಮಾಡಿನೇ ನಾನು ಹೇಳಿದ್ದು. ನೀವೇನು ತಲೆ ಕೆಡಿಸ್ಕೋಬೇಡಿ.
ಹೀಗೆ ಯೋಚನೆ ಮಾಡಿ ರಾಧಿಕಾ ಬೆಳಗ್ಗೆ ತಾನು ಕೂಡಿಟ್ಟಿರೋ ಹಣದಲ್ಲೇ ಸೀಮಾಳ ಆಸ್ಪತ್ರೆ ಖರ್ಚಿಗೆ ಹಣ ಕೊಡ್ತಾಳೆ. ಹೀಗೆ ಕೆಲವು ದಿನಗಳು ಕಳೆಯುತ್ತೆ. ಇದೆಲ್ಲದರ ನಡುವೆ ಸೀಮಾಳ ಗಂಡ ರಾಕೇಶ್ ಕೆಲಸ ಬಿಟ್ಬಿಟ್ಟು ಮನೇಲೆ ಕೂತ್ಕೋತಾನೆ. ಇದಾದ್ಮೇಲಿಂದ ಅಂತೂ ಮನೋಜ್ ಮತ್ತೆ ರಾಧಿಕಾಗೆ ಮನೆ ನಡೆಸೋದು ಇನ್ನೂ ಕಷ್ಟ ಆಗ್ಬಿಡತ್ತೆ. ಈಗ ರಾಕೇಶ್ ತನ್ನ ಖರ್ಚಿಗೆ ತನಗೇನಿಕಾದ್ರೂ ಹಣ ಬೇಕಾದಾಗ ಸೀಮಾ ಕಡೆಯಿಂದ ಅವಳ ಅಣ್ಣ ಅತ್ತಿಗೆ ಹತ್ರ ಹಣ ಕಿತ್ಕೋತಾ ಇರ್ತಾನೆ. ದೇವ್ರು ಇನ್ನೂ ನಮಗೆ ಅದೆಷ್ಟು ಅಗ್ನಿ ಪರೀಕ್ಷೆ ಮಾಡ್ತಾನೇನೋ ಗೊತ್ತಿಲ್ಲ ಸೀಮಾ. ಈ ಕಡೆ ಇದ್ದಿದ್ದ ಕೆಲಸನೂ ಹೊರಟೋಯ್ತು, ಎಷ್ಟೇ ಹುಡುಕಿದ್ರು ಹೊಸ ಕೆಲಸನೂ ಸಿಗ್ತಾ ಇಲ್ಲ. ಈಗಂತೂ ಇಂಟರ್ವ್ಯೂಗೆ ಹೋಗೋಕ್ಕೂ ಹಣ ಉಳಿದಿಲ್ಲ ನನ್ನ ಹತ್ರ. ಜೇಬಲ್ಲಿ ₹1 ಇಲ್ಲ. ಇಂಟರ್ವ್ಯೂಗಾದರೂ ಹೇಗೆ ಹೋಗ್ಲಿ? ನನ್ನ ಖರ್ಚಿಗೂ ಸ್ವಲ್ಪನೂ ಹಣ ಇಲ್ಲ. ಹಾಗಾಗಿ ಸೀಮಾ, ನಿಮ್ಮ ಅಣ್ಣ ಅದಕ್ಕೆ ಹತ್ರ ಒಂದು ಸ್ವಲ್ಪ ಹಣ ಇಸ್ಕೊಡ್ತೀಯಾ? ನನ್ನ ಖರ್ಚಿಗೂ ಆಗುತ್ತೆ, ಹಾಗೆ ಇಂಟರ್ವ್ಯೂ ಹೋಗೋಕ್ಕೂ ಹಣ ಬೇಕಲ್ವಾ? ಯಾವಾಗ ನೋಡಿದ್ರೂ ದುಡ್ಡಿನ ಸಮಸ್ಯೆ ನಿಮ್ದು. ಈ ಪರಿಸ್ಥಿತಿ ನೋಡಿನೇ ನಾನು ನಿಮ್ಮನ್ನು ಕರ್ಕೊಂಡು ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತಿದ್ದ ಹಾಗೆ ಸೀದಾ ಇಲ್ಲಿಗೆ ಬಂದಿದ್ದು. ಯಾಕಂದ್ರೆ ಈ ಟೈಮಲ್ಲಿ ನನಗಾಗ್ಲಿ ನನ್ನ ಮಗುಗಾಗ್ಲಿ ಏನೇ ತೊಂದರೆ ಆಗೋದು ನನಗಿಷ್ಟ ಇರಲಿಲ್ಲ. ಈಗ ನೋಡಿ, ನನ್ನ ಮಗು ಖರ್ಚು ಜೊತೆಗೆ ನಿಮ್ಮ ಖರ್ಚನ್ನು ನಮ್ಮ ಅಣ್ಣ ಅದಕ್ಕೇನೆ ನೋಡ್ಕೋಬೇಕಾಗಿದೆ. ನೋಡ್ರಿ, ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಇನ್ನು 1 ತಿಂಗಳಲ್ಲಿ ಹೇಗಾದರೂ ಮಾಡಿ ಯಾವುದಾದ್ರೂ ಒಂದು ಕೆಲಸ ಹುಡುಕೊಳ್ಳಿ. ನನಗೆ ಚಿಕ್ಕದಕ್ಕೂ ಅಣ್ಣ ಅದಕ್ಕೆ ಹತ್ರ ಹೋಗಿ ಕೈ ಚಾಚೋದು ಇಷ್ಟನೇ ಆಗ್ತಿಲ್ಲ. ಸೀಮಾ ಕೋಪ ಮಾಡಿಕೊಂಡು ಗಂಡನ ಬೇಜವಾಬ್ದಾರಿತನಕ್ಕೆ ಸರಿಯಾಗಿ ಅಂತಾಳೆ. ಹೆಂಡತಿ ಮಾತು ಕೇಳಿದ್ಮೇಲೆ ರಾಕೇಶ್ಗಂತೂ ಇನ್ನೂ ಮೂಡ್ ಹಾಳಾಗತ್ತೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ರಾಕೇಶ್ಗಿನ್ನೂ ಯಾವ ಕೆಲಸನೂ ಸಿಕ್ಕಿರಲ್ಲ, ಅವನ ಜೇಬಲ್ಲಿ ₹1 ಇರಲ್ಲ. ಸೀಮಾ ಈಗ ರಾಕೇಶ್ಗೋಸ್ಕರ ಅಣ್ಣ ಅದಕ್ಕೆ ಹತ್ರ ಹಣ ಕೇಳೋದನ್ನು ಬಿಟ್ಬಿಟ್ಟಿರ್ತಾಳೆ. ಹೀಗಿರ್ಬೇಕಿದ್ರೆ ಒಂದಿನ ಮನೆಯವರೆಲ್ಲರೂ ಒಂದು ಫಂಕ್ಷನಿಗೆ ಹೊರಟಿರ್ತಾರೆ. ಆಗ ಇದ್ದಕ್ಕಿದ್ದ ಹಾಗೆ ಸೀಮಾ ಜೋರಾಗಿ ಅಳೋಕ್ ಶುರು ಮಾಡ್ತಾಳೆ. ಅವಳು ಅಳೋದನ್ನ ಕೇಳಿ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ. ಸೀಮಾ, ಏನಾಯ್ತಮ್ಮ? ಯಾಕೆ ಅಳ್ತಾ ಇದ್ದೆ? ಇನ್ನು ಪೂರ್ತಿ ರೆಡಿ ಆಗಿಲ್ಲ, ಯಾಕೆ ನೀನು ಫಂಕ್ಷನ್ಗೆ ಬರಲ್ವಾ? ಆರಾಮಾಗಿದೆಯಾ ತಾನೇ? ಏನಂತ ಹೇಳಮ್ಮ, ಯಾಕೋ ನನ್ನ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ. ನನ್ನ ವಿಷಯದಲ್ಲಿ ಯಾವಾಗಲೂ ಎಡವಟ್ಟೆ ಆಗುತ್ತೆ. ಒಳ್ಳೇದಂತ ಏನೂ ಆಗದೇ ಇಲ್ವೇನೋ. ಯಾಕಮ್ಮ ಸುತ್ತಿ ಬಳಸಿ ಮಾತಾಡ್ತೀಯಾ? ನೇರವಾಗಿ ಏನು ವಿಷಯ, ಏನಾಯ್ತು ಅಂತ ಹೇಳ್ಬಾರ್ದಾ? ಅಮ್ಮ, ನನ್ನ ಜುಮ್ಕಿನೇ ಕಾಣಿಸ್ತಾ ಇಲ್ಲ. ನೀನು ಮದ್ವೆ ನನಗೆ ಮಾಡಿಸ್ಕೊಟ್ಟಿದ್ಯಲ್ಲ, ಆ ಜುಮ್ಕಿ ನನಗೆ ಚೆನ್ನಾಗಿ ನೆನಪಿದೆ. ನಾನು ಇಲ್ಲಿಗೆ ಬರ್ಬೇಕಿದ್ರೆ ನನ್ನ ಜುಮ್ಕಿನ ತಗೊಂಡೇ ಬಂದಿದ್ದೆ. ಸೀಮಾ, ನಿನ್ನೆ ರಾತ್ರಿ ತಾನೇ ಜುಮ್ಕಿ ನೀನು ನೋಡ್ತಾ ಇದ್ದೆ, ನೀನೇ ಎತ್ತಿಟ್ಟಿದ್ದೆ ಅಲ್ವಾ? ನಾನೇ ಸರಿಯಾಗಿ ನೋಡಿದ್ದೀನಿ. ನಿನ್ನೆ ರಾತ್ರಿ ಇದ್ದಿದ್ದ ಜುಮ್ಕಿ ಬೆಳಿಗ್ಗೆ ಅಷ್ಟೊತ್ತಿಗೆ ಕಾಣ್ತಾ ಇಲ್ಲ ಅಂದರೆ ವಿಚಿತ್ರಪ್ಪ. ಅಲ್ಲ, ಇವತ್ತು ಬೆಳಿಗ್ಗೆ ನಿಮ್ಮ ಅತ್ತಿಗೆ ನಮ್ಮ ರೂಮ್ ಕ್ಲೀನ್ ಮಾಡೋಕ್ಕೆ ಅಂತೇನೋ ಬಂದಿದ್ರು. ಕ್ಲೀನ್ ಮಾಡಿ ಅಲ್ಲಿಂದ ಹೋಗ್ಬೇಕಿದ್ರೆ ಏನೋ ತಗೊಂಡು ಹೋದಾಗಿತ್ತಪ್ಪ. ರಾಧಿಕಾ ಅವರೇ, ನೀವೇನಾದರೂ... ರಾಧಿಕಾ, ಅಳಿ ಅಂದ್ರೆ ಇದೇನು ಹೇಳ್ತಾ ಇದ್ದಾರೆ? ನೀನೇನೀಗ ಈ ಮನೇಲಿ ಕಳ್ತನನ ಮಾಡಕ್ ಶುರು ಮಾಡಿದ್ಯಾ? ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅತ್ತೆ, ಸೀಮಾ, ರಾಕೇಶ್, ನೀವೆಲ್ಲರೂ ನನ್ನ ಮೇಲೆ ಹೇಗೆ ಅನುಮಾನ ಪಡ್ತೀರಾ? ನಾನು ಬಂದು ಬರೀ ನಿಮ್ಮ ರೂಮ್ ಕ್ಲೀನ್ ಮಾಡಿ ಹೋದೆ ಅಷ್ಟೇ. ಹೋಗ್ಬೇಕಿದ್ರೆ ಅಲ್ಲೊಂದು ಯಾವುದೋ ಟೀ ಕುಡ್ದಿದ್ದು ಲೋಟನ ಏನೋ ಇತ್ತು, ಅದನ್ನ ಕೈಯಲ್ಲಿ ಹಿಡ್ಕೊಂಡು ಹೋದೆ ಅಷ್ಟೇ, ಬೇರೆ ಏನೂ ತಗೊಂಡು ಹೋಗಿಲ್ಲ. ಸಾಕು, ಸುಮ್ಮನೆ ಅದಕ್ಕೆ ನೀವೇನು ಮಾತಾಡಬೇಡಿ. ನಾನು ಈ ಮನೆ ಬಂದಾಗಿಂದನೂ ನಿಮ್ಮನ್ನ ಗಮನಿಸ್ತಾ ಇದ್ದೀನಿ. ನಾನು ಇಲ್ಲಿಗೆ ಬಂದಿರೋದೇ ನಿಮಗೆ ಇಷ್ಟ ಇಲ್ಲ. ನಾನು ನಿಮ್ಮ ಕಣ್ಣಿಗೆ ಕುಗ್ತಾ ಇದ್ದೀನಿ. ಇದು ನನಗೂ ಮನೆ, ಆದರೂ ನೀವು ನಾನೇನೋ ನಿಮಗೆ ಭಾರ ಆಗ್ಬಿಟ್ಟಿದ್ದೀನಿ ಅನ್ನೋ ಥರ ನಡ್ಕೊಳ್ತಾ ಇದ್ರಿ. ನನಗೆ ಚೆನ್ನಾಗಿ ಗೊತ್ತು, ನೀವೇ ನನ್ನ ಜುಮ್ಕಿನ ಕದ್ದಿಟ್ಕೊಂಡಿರ್ತೀರಾ. ಯಾಕಂದ್ರೆ ನಾನು ನನ್ನ ಗಂಡ ಇಲ್ಲಿ ಬಂದು ಇದ್ದಾಗಿಂದ ನಮಗೆ ನೀವು ಖರ್ಚು ಮಾಡಿದ್ದೀರಲ್ಲ, ಆ ಹಣನ ನೀವು ವಾಪಸ್ ತಗೋಬೇಕಲ್ವಾ? ಅದಕ್ಕೆ ಈ ರೀತಿ ತಗೊಂಡಿದ್ದೀರಾ. ಸೀಮಾ ಮಾತು ಕೇಳಿದ್ಮೇಲೆ ಮನೋಜ್ಗೆ ತಡ್ಕೊಳಕ್ಕಾಗಲ್ಲ. ಅವನು ಎಲ್ಲ ಸತ್ಯನೂ ಮನೆಯವರೆಲ್ಲರಿಗೂ ಹೇಳ್ತಾನೆ. ಸೀಮಾ, ಸಾಕು ಮಾಡು, ಅತಿ ಆಯಿತು ನೀನು ಮಾತಾಡ್ತಾ ಇರೋದು. ನನ್ನ ಹೆಂಡತಿ ಬಗ್ಗೆ ಇನ್ನೊಂದು ಮಾತು ಯಾರಾದರೂ ಆಡಿದ್ರು ನಾನು ಸುಮ್ಮನೆ ಇರಲ್ಲ. ಅಲ್ವೇ ಸೀಮಾ, ನಿಮ್ಮ ಅತ್ತಿಗೆ ಇಲ್ಲಿಗೆ ಬಂದಾಗಿಂದನೂ ನಿಮ್ಮನ್ನು ಯಾವ ರೀತಿ ನೋಡ್ಕೊಂಡಿದ್ದಾಳೆ ನಿನಗೆ ಅಷ್ಟು ಅರ್ಥ ಆಗಿಲ್ವಾ? ನಿನ್ನ ಆಸ್ಪತ್ರೆ ಖರ್ಚಿಗೆ ಹಣ ಕೇಳಿದಾಗ ನನ್ನ ಹತ್ರನೂ ಹಣ ಇರಲಿಲ್ಲ. ಅಂಥ ಟೈಮಲ್ಲಿ ತಾನು ಎಷ್ಟೋ ಸಮಯದಿಂದ ಕೂಡ್ಸಿಟ್ಟಿದ್ದ ಹಣನ ಕೊಟ್ಟಿದ್ದಾಳೆ ಅವಳು. ಅಷ್ಟೇ ಅಲ್ಲ, ನಿನ್ನ ಗಂಡನು ಕೆಲಸ ಬಿಟ್ಟು ಮನೇಲಿ ಕುತ್ಕೊಂಡ್ಮೇಲೆ ಅವ್ರ ಖರ್ಚಿಗೂ ನೀನು ಬಂದು ನಮ್ಮ ಹತ್ರ ಹಣ ಇಸ್ಕೊಳ್ತಿದ್ಯಲ್ಲ. ಆಗಲೂ ನನ್ನ ಹತ್ರ ಇಲ್ಲದೆ ಇದ್ರೂ ಅವಳು ನಿಮಗೆ ಇಲ್ಲ ಅನ್ಬಾರ್ದು ಅಂತ ಹೇಳಿ ತನ್ನ ಒಡವೆನ ಅಡವಿಟ್ಟು ಹಣ ತಂದು ಕೊಟ್ಟಿದ್ದಾಳೆ. ಅದು ಗೊತ್ತಾ ನಿಮಗೆ? ಅಂಥವಳ ಮೇಲೆ ಇವತ್ತು ನಿನ್ನ ಒಡವೆ ಕಳ್ತನದ ಆರೋಪ ಹೊರಿಸ್ತಾ ಇದೆಯಾ? ನೋಡ್ತೇನಮ್ಮ, ತನ್ನ ಹೆಂಡತಿ ತಪ್ಪಿದ್ರು ಅಣ್ಣ ಹೇಗೆ ಹೆಂಡತಿನ ವಹಿಸ್ಕೊಂಡು ಮಾತಾಡ್ತಿದ್ದಾನೆ, ನನಗೆ ಬೈತಾ ಇದ್ದಾನೆ. ನೋಡ್ದ್ಯಾ? ಎಲ್ಲ ಸತ್ಯ ಗೊತ್ತಿದ್ರು ಹೆಂಡತಿ ಪರನೇ ವಹಿಸ್ಕೊತಾ ಇದ್ದಾನೆ. ಹೌದು ಕಣೆ, ನನಗೆಲ್ಲ ಸತ್ಯ ಗೊತ್ತು. ಅದಕ್ಕೆ ನಾನು ನನ್ನ ಹೆಂಡತಿ ಪರ ವಹಿಸ್ಕೊತಾ ಇದ್ದೀನಿ. ನೀನು ಯಾರ ಮಾತನ್ನು ಕೇಳ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಅಂದರೆ ನಿನ್ನ ಗಂಡನ ಮಾತು ಕೇಳ್ಕೊಂಡು ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ಆ ನಿನ್ನ ಜುಮ್ಕನ ಕದ್ದಿರೋರು ಯಾರು ಅಂತ ಮಾಡಿದ್ಯಾ? ಆ ನಿನ್ನ ಗಂಡನೇ ನಿನ್ನ ಜುಮ್ಕ ಕದ್ದಿರೋದು. ಅಣ್ಣ, ಏನ್ ಮಾತಾಡ್ತಿದ್ಯಾ? ಸ್ವಲ್ಪ ಏನ್ ಮಾತಾಡ್ತಿದ್ದೀನಿ ಅಂತ ಗಮನ ಇಟ್ಕೊಂಡು ಮಾತಾಡು. ನನ್ನ ಗಂಡನಿಗೆ ಕೆಲಸ ಇಲ್ಲ ನಿಜ, ಹಾಗಂತ ಕಳ್ತನ ಮಾಡ್ತಾರ? ಅದು ತನ್ನ ಹೆಂಡತಿ ಒಡವೆನಾ? ನೋಡೋಣ, ಸುಮ್ಮನೆ ನನ್ನ ಗಂಡನ ಮೇಲೆ ಈ ಥರ ಆರೋಪ ಮಾಡಕ್ ಬರಬೇಡ. ಲೋ ಮನು, ನೀನೇನು ಮಾತಾಡ್ತಿದ್ಯಾ ಅಂತ ಅರಿವಿದ್ಯಾ ನಿನಗೆ? ನೀನು ಯಾರ ಮೇಲೆ ಈ ಥರ ಆರೋಪ ಹೊರಿಸ್ತಿದ್ಯಲ್ಲ, ಅವ್ರು ಈ ಮನೆ ಅಳಿಯ ಅನ್ನೋದು ಮರ್ತೋಗಿದ್ಯಾ? ಸತ್ಯ ಹೇಳಿದ್ರೆ ನಿಮಗೆ ನಂಬಿಕೆ ಬರ್ತಿಲ್ವಲ್ಲ?
ಬದಲಾಗಿ ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಿದ್ದೀರಾ? ನೀವು ಯಾರು ಏನೇ ಅನ್ಕೊಂಡ್ರು ಇದೇ ಸತ್ಯ. ನೋಡ್ ಸೀಮಾ, ನಿನ್ನ ಗಂಡ ನಂಬಿಕೆಗೆ ಅರ್ಹನಾಗಿರೋ ವ್ಯಕ್ತಿ ಅಲ್ಲ. ನಿನ್ನ ಜುಮ್ಕಿ ಕದ್ದಿರೋದು ಬೇರೆ ಯಾರೂ ಅಲ್ಲ, ನಿನ್ನ ಗಂಡನೇ. ರಾಧಿಕಾನೇ ನಿನ್ನ ಗಂಡ ನಿನ್ನ ಜುಮ್ಕಿ ಕದೀತಾ ಇರೋದನ್ನ ನೋಡಿದಾಳೆ, ವಿಡಿಯೋನೂ ಮಾಡಿದಾಳೆ. ವಿಡಿಯೋ ಯಾಕೆ ಮಾಡಿದಾಳೆ ಅಂದರೆ ಬೇರೆ ಯಾವ ಉದ್ದೇಶದಿಂದ ಅಲ್ಲ, ಅವಳು ನನ್ನ ಹತ್ರ ಹೇಳಿದ್ರು ನಾನು ನಂಬಲ್ಲ ಅನ್ನೋ ಕಾರಣಕ್ಕೆ ಮಾಡಿದಾಳೆ. ಅವಳು ನನಗೆ ಆ ವಿಡಿಯೋ ತೋರಿಸಿದಾಗ, ವಿಷಯ ಹೇಳಿದಾಗ ನಾನು ಅವಳಿಗೆ ನಿನ್ನ ಹತ್ರ ಇದನ್ನೆಲ್ಲ ಹೇಳಕ್ಕೆ ಹೇಳಿದೆ, ಆದರೆ ಅವಳೇ ಬೇಡ ಅಂತ ಹೇಳಿದ್ಲು. ಯಾಕಂದರೆ ಈ ವಿಷಯ ಕೇಳಿ ನಿನ್ನ ಮನಸ್ಸಿಗೆ ಘಾಸಿ ಆಗೋದು, ನಿನ್ನ ಗಂಡನ ಮಧ್ಯೆ ಬಿರುಕು ಬರೋದು, ಇದ್ಯಾವುದೋ ಅವಳಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಬೇಡ ಅಂತ ಹೇಳಿದ್ಲು. ಅವಳು ಇಷ್ಟೆಲ್ಲ ಸತ್ಯ ಗೊತ್ತಿದ್ದು ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೀನು ಇಷ್ಟೆಲ್ಲ ಅಂತ ಇರೋಳು ಏನು ಹೇಳಿದೆ ಸುಮ್ಮನೆ ಇದ್ದಾಳೆ. ಆದರೆ ನೀನು ಏನು ಸಾಕ್ಷಿನೇ ಇಲ್ಲದೆ ನಿನ್ನ ಗಂಡ ಹೇಳಿದ ಒಂದು ಮಾತಿಗೆ ಅವಳ ಮೇಲೆ ಅನುಮಾನ ಪಟ್ಬಿಟ್ಟಲ್ಲ. ಅಂದ್ರೆ ಜುಮ್ಕಿ ಕದ್ದಿರೋದು ಹಳಿ ಅಂದ್ರೆ ನಾಚಿಕೆ ಆಗಲ್ಲ ನಿಮ್ಗೆ? ನನ್ನ ಮಗಳು ಜುಮ್ಕಿನ ನೀವೇ ಕದ್ದು ನಾನು ಸೊಸೆ ಮೇಲೆ ಅದನ್ನ ಹಾಕ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನನ್ನ ಗಂಡ ಇಂಥ ಕೆಲಸ ಮಾಡಿದ್ದಾರೆ ಅಂದ್ರೆ ನನಗೆ ಈಗಲೂ ನಂಬಕ್ಕಾಗ್ತಿಲ್ಲ ರೀ. ಅಣ್ಣ ಇದು ಏನು ಹೇಳ್ತಿದ್ದಾನೆ? ನೀವು ಯಾಕ್ರಿ ಇಂಥ ಕೆಲಸ ಮಾಡಿದ್ರಿ? ನಿಮಗೆ ಈಗಲೂ ಪೂರ್ತಿ ನಂಬಿಕೆ ಬಂದಿರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ನಿಮಗೂ ಒಂದ್ಸಲ ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಡು ಬಿಡಿ. ಮನೋಜ್ ಎಲ್ಲರಿಗೂ ರಾಕೇಶ್ ಜುಮ್ಕಿ ಕದ್ದಿರೋ ವಿಡಿಯೋನ ತೋರಿಸ್ತಾನೆ. ನೋಡಿದ್ರಲ್ಲ, ಈಗಲಾದರೂ ನಂಬಿಕೆ ಬಂತಾ? ಇದೆಲ್ಲ ಗೊತ್ತಾದ್ಮೇಲೆ ಸೀಮಾಗಂತೂ ತುಂಬಾ ಮುಜುಗರ ಆಗುತ್ತೆ. ತಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರೋ ಅಣ್ಣ ಅತ್ತಿಗೆ ಜೊತೆನೆ ನಾನು ಎಷ್ಟು ಕೆಟ್ಟದಾಗಿ ನಡ್ಕೊಂಡ್ಬಿಟ್ಟೆ ಅಂತ ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಅಣ್ಣ ಅತ್ತಿಗೆ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನೀವಿಬ್ರು ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ. ನಿಮಗೆ ಎಷ್ಟೇ ಕಷ್ಟ ಇದ್ರು ಅದನ್ನು ತೋರಿಸ್ಕೊಳ್ದೆ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸ್ತಾ ಇದ್ರಿ. ಹಾಗಿದ್ದು ನಾನಿವತ್ತು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಅತ್ತಿಗೆ ಮೇಲೆ ಎಷ್ಟು ದೊಡ್ಡ ಆರೋಪ ಮಾಡಿಬಿಟ್ಟೆ. ದಯವಿಟ್ಟು ನೀವು ನನ್ನನ್ನು ಕ್ಷಮಿಸ್ಬಿಡಿ ರೀ. ಎಂಥ ಕೆಲಸ ಮಾಡಿಬಿಟ್ರಿ. ನಾನು ನಿಮಗೆ ಹೇಳಿದ್ದೆ ಈ ವಿಷಯ ಯಾವ ಕಾರಣಕ್ಕೂ ಸೀಮಾ ಗೊತ್ತಾಗಬಾರ್ದು ಅಂತ. ಗೊತ್ತಾದ್ರೆ ಅವಳ ಮನಸ್ಸಿಗೆ ತುಂಬ ನೋವಾಗುತ್ತೆ. ನಮ್ಮ ಎದುರುಗಳು ತಲೆ ಎತ್ಕೊಂಡು ಓಡಾಡೋಕ್ಕೂ ಮುಜುಗರ ಮಾಡ್ಕೋತಾಳೆ ಅಂತ ನಾನಷ್ಟೆಲ್ಲ ಹೇಳಿದ್ರು ನೀವು ಇವತ್ತು ಎಲ್ಲರಿಗೂ ಆ ವಿಡಿಯೋ ತೋರಿಸಿ ವಿಷಯ ಗೊತ್ತಾಗುವಾಗ ಮಾಡಿಬಿಟ್ರಿ. ಅದಕ್ಕೆ ನೀವು ಅಣ್ಣನಿಗೆ ಏನು ಹೇಳಬೇಡಿ. ಅಣ್ಣ ಸರಿಯಾಗಿ ಮಾಡಿದ್ದಾನೆ. ಅಣ್ಣ ಈ ವಿಷಯ ಎಲ್ಲ ಹೇಳಿ ಒಳ್ಳೆ ಕೆಲಸನೇ ಮಾಡಿದ್ದಾನೆ. ಇಲ್ಲಾಂದ್ರೆ ನಾನು ಈ ಗಂಡನ ಮಾತು ಕೇಳಿ ನಿರಪರಾಧಿಯಾದ ನಿಮ್ಮೆಲ್ಲ ನಾನು ಆರೋಪ ಹೊರಿಸ್ಬಿಡ್ತಾ ಇದ್ದೆ. ನೀವೆಲ್ಲರೆದ್ರಿಗೂ ತಪ್ಪಿತಸ್ಥರಾಗೆ ಉಳಿದು ಬಿಡ್ತಾ ಇದ್ರಿ. ಇಷ್ಟೆಲ್ಲ ಆಗಕ್ಕೆ ಕಾರಣ ಈ ನನ್ನ ಗಂಡ. ಇಷ್ಟೆಲ್ಲ ಆದ್ಮೇಲೂ ಇನ್ನೂ ಈ ಮನೇಲಿ ನಿಂತ್ಕೊಂಡಿದ್ದಾರೆ. ದಯವಿಟ್ಟು ನೀವೆಲ್ಲರೂ ನನ್ನನ್ನು ಕ್ಷಮಿಸ್ಬಿಡಿ. ನನ್ನಿಂದ ದೊಡ್ಡ ತಪ್ಪಾಗಿ ಹೋಗಿದೆ. ನಾನು ಇವತ್ತೇ ಸೀಮಾನ್ ಕರ್ಕೊಂಡು ಮನೆಗೆ ಹೋಗ್ತೀನಿ. ಆದಷ್ಟು ಬೇಗ ಕೆಲಸ ಹುಡ್ಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ಇದಾದ್ಮೇಲೆ ರಾಕೇಶ್ ಸೀಮನ್ನ ಕರ್ಕೊಂಡು ತನ್ನ ಮನೆಗೆ ಹೊರಟೋಗ್ತಾನೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.